ಅವ್ರಿಗೆ ನಿದ್ದೆ ಬರಲ್ಲ. ಬಿ ಜೆ ಪಿಯನ್ನು ಟೀಕಿಸದೇ ಇದ್ದರೆ ಅವರಿಗೆ ತಿಂದ ಅನ್ನ ಜೀರ್ಣ ಆಗಲ್ಲ. ಸಂಘವನ್ನು ಟೀಕಿಸದೇ ಇದ್ದರೆ ಅವರಿಗೆ ನಿದ್ದೆ ಬರಲ್ಲ. ಹಾಗಾಗಿ ಟೀಕಿಸ್ತಾ ಇದ್ದಾರೆ. ಈ ವಕಫ್ ಬೋರ್ಡ್ನಲ್ಲಿ ಇರುವಂಥ ಹಗರಣದ ಪಟ್ಟಿಯಲ್ಲಿ ಬಹುತೇಕ ಜನ ಕಾಂಗ್ರೆಸ್ನವರು ಇದ್ದಾರೆ. ಇವನು ನಿಮ್ಮ ಯೋಗ್ಯತೆಗೆ ಒಂದು SITನೂ ರಚನೆ ಮಾಡಲಿಲ್ಲ. ಯಾಕೆ ಹೋಮ್ ಮಿನಿಸ್ಟ್ರ್ ಖಾನ್ದಾನವೇ ಕಟಕಟೆಗೆ ನಿಲ್ಲಬೇಕಾಗತ್ತೆ ಅಂತ ಭಯನ? ಅನ್ವರ್ ಮಾನಪ್ಪಾಡಿ ವರದಿಯಲ್ಲಿ ವಿವರವಾಗಿ ಕೊಟ್ಟಿದ್ದಾರೆ ಎಲ್ಲೆಲ್ಲಿ ಲೂಟಿಯಾಗಿದೆ ಅಂಥೇಳಿ. ನಿಮಗೆ SIT ರಚನೆ ಮಾಡಿದ್ರೆ FIRನಲ್ಲಿ ಯಾರ ಹೆಸರು ಬರೆಯೋದು ಅನ್ನೋ ಆತಂಕನ? ಕಾಂಗ್ರೆಸ್ನವರ ಪಾಪದ ಕೂಸು ಪಾಕಿಸ್ತಾನ. ಕಾಂಗ್ರೆಸ್ನವರ ಪಾಪದ ಕೂಸು ಪಾಕಿಸ್ತಾನ. ಪಾಕಿಸ್ತಾನ ರಚನೆ ಸಂದರ್ಭದಲ್ಲಿ ಟ್ರೈಪಾರ್ಟಿ ಅಗ್ರಿಮೆಂಟ್ ಆಯಿತು. ಒಂದು ಬ್ರಿಟಿಷ್ ಸರ್ಕಾರ, ಇನ್ನೊಂದು ಕಾಂಗ್ರೆಸ್ಸು, ಇನ್ನೊಂದು ಮುಸ್ಲಿಂ ಲೀಗು. ಹಾಗಾಗಿಯೇ ಕಾಂಗ್ರೆಸ್ನವರ ಪಾಪದ ಕೂಸು ಪಾಕಿಸ್ತಾನ. ಹಾಗಾಗಿಯೇ ಅವರು ಆ ಪಾಕಿಸ್ತಾನದ ಬಗ್ಗೆ ಪಾಪ ಪಾಕಿಸ್ತಾನ ಅಂತ ಕರೆದಿದ್ದಾರೆ. ಈಗ ಅಧ್ಯಕ್ಷರಿದ್ದಾರೆ, ಬದಲಾವಣೆ ಅಂತ ಯಾರೂ ಹೇಳಿಲ್ಲ. ಈಗಿರೋ ಅಧ್ಯಕ್ಷರ ನೇತೃತ್ವದಲ್ಲಿ ನಾವೆಲ್ಲರೂ ಕೆಲಸ ಮಾಡ್ತಾಯಿದ್ದೀವಿ. ನಮ್ಮ ಪಾರ್ಟಿಯಲ್ಲಿ ಆಯಾ ಸಾಂದರ್ಭಿಕವಾಗಿ ಸಂಘಟನೆಗೆ ಮತ್ತು ರಾಜಕಾರಣಕ್ಕೆ ಯಾರ್ಯಾರು ಯಾವ್ಯಾವ ಸಂದರ್ಭದಲ್ಲಿ ಇದ್ದರೆ ಸೂಕ್ತ ಅನ್ನೋದನ್ನು ಪಕ್ಷದ ಹಿರಿಯರು ಕೂತು ನಿರ್ಣಯ ತಗೊಳ್ತಾರೆ. ಇವತ್ತಿನ ಸಂದರ್ಭಕ್ಕೆ ವಿಜೇಂದ್ರ ಅವ್ರನ್ನ ರಾಜ್ಯಾಧ್ಯಕ್ಷರು ಅಂತ ನಿರ್ಣಯ ತಗೊಂಡೊಯ್ದಾರೆ. ನಾಳೆ ಸಂದರ್ಭ ಬದಲಾದಾಗ ಮುಂದಿನ ನಿರ್ಣಯ ತೆಗೆದುಕೊಳ್ಳೋರು ಕೂಡ ವರಿಷ್ಠರೇ. ಹಾಗಾಗಿ ಅವ್ರೇನು ತಗೊಂಡ್ರು ಅದೊಂದು ಸಂಸ್ಥೆ, ಒಂದು ಸಾಂಸ್ಥಿಕ ಘಟಕ ಅಧ್ಯಕ್ಷ ಅನ್ನೋದು. ಅವರ ಯಾರು ಅಧ್ಯಕ್ಷ ಆದರೂ ಅವರ ಅಧ್ಯಕ್ಷತೆಯಲ್ಲಿ ನಾವು ಕಾರ್ಯನಿರ್ವಹಿಸ್ತೀವಿ. ಒಂದು ಟೀಮ್ ವರ್ಕ್ ಮಾಡಬೇಕು, ಟೀಮ್ ವರ್ಕ್ ಮಾಡ್ತೀವಿ. ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು 3 ವರ್ಷಗಳು ಪೂರ್ಣಗೊಂಡು ಮುಖ್ಯಮಂತ್ರಿ ಬದಲಾಗಿದ್ದಾರೆ, ಪಕ್ಷ ಏನು ಬದಲಾಗಿಲ್ಲ. ಮುಖ್ಯಮಂತ್ರಿ ಅಧಿಕಾರ ಸ್ವೀಕಾರ ಮಾಡಿ 1 ತಿಂಗಳಾಯಿತು. ನಾವು ಮುಖ್ಯಮಂತ್ರಿಗಳಿಗೆ ಪ್ರಶ್ನೆ ಕೇಳೋಕ್ಕೆ ಬಯಸೋದಿಲ್ಲ, ಯಾಕೆಂದರೆ ಅವರು ನೂತನ ಮುಖ್ಯಮಂತ್ರಿಗಳು. ಆದರೆ ಕಾಂಗ್ರೆಸ್ ಪಕ್ಷಕ್ಕೆ ನಾವು ಪ್ರಶ್ನೆ ಕೇಳಲಿಕ್ಕೆ ಬಯಸ್ತೇವೆ. ನೀವು BJP ಸರ್ಕಾರದ ಮೇಲೆ 40% ಆರೋಪ ಮಾಡಿದ್ರಿ, ಈಗ 60%ಗೆ ಏರಿದೆ. BJPಯ ಮೇಲೆ ಆಪಾದನೆ ಮಾಡಿದಂಥ ಗುತ್ತಿಗೆದಾರರ ಸಂಘವೇ ನಿಮ್ಮ ಸರ್ಕಾರದ ಮೇಲೂ ಆಪಾದನೆಯನ್ನು ಸಾಕ್ಷಿ ಸಮೇತ ಮಾಡಿದೆ. ನೈತಿಕ ಹೊಣೆಯನ್ನು ಕಾಂಗ್ರೆಸ್ ಪಾರ್ಟಿ ಹೊರತೋ ಅಥವಾ ಮುಖ್ಯಮಂತ್ರಿಗಳು ಹೊರತಾರೋ ಸ್ಪಷ್ಟಪಡಿಸಿ. ಭ್ರಷ್ಟಾಚಾರ ನಿಲ್ಲಿಸುವ ಮಾತನಾಡಿದ ನೀವು ಭ್ರಷ್ಟಾಚಾರವನ್ನು ಹೆಚ್ಚಿಸಿರೋದು ಯಾಕೆ? ಯಾವ ವರ್ಗ ನಿಮ್ಮ ಮೇಲೆ ವಿಶ್ವಾಸ ಇಟ್ಟಿತ್ತೋ ಆ ವರ್ಗಕ್ಕೆ ದ್ರೋಹ ಮಾಡಿದ್ರಿ. ಒಳ ಮೀಸಲಾತಿ ಸಾಮಾಜಿಕ ನ್ಯಾಯಕ್ಕೆ ಆದ್ಯತೆ ಕೊಡುವ ಒಳ ಮೀಸಲಾತಿ ಆಗಬೇಕಾಗಿತ್ತು. ಆದರೆ ನೀವು ಮಾಡಿರುವಂಥ ಒಳ ಮೀಸಲಾತಿ ಸಾಮಾಜಿಕ ಅನ್ಯಾಯಕ್ಕೆ ಆದ್ಯತೆ ಕೊಟ್ಟಿದೆ. ನೀವು ಮಾಡಿರುವ ಒಳ ಮೀಸಲಾತಿ ಸಾಮಾಜಿಕ ಅನ್ಯಾಯವನ್ನು ಎತ್ತಿ ಹಿಡಿದಿದೆ, ಸಾಮಾಜಿಕ ನ್ಯಾಯವನ್ನಲ್ಲ. ವಾಲ್ಮೀಕಿ ಅಭಿವೃದ್ಧಿ ನಿಗಮ ಲೂಟಿಯ ಜೊತೆಗೆ 187 ಕೋಟಿ ರೂಪಾಯಿ ಆ ಜನರ ಅಭಿವೃದ್ಧಿಗೆ ಬಳಕೆ ಆಗಬೇಕಾಗಿರೋ ಹಣದ ಸದ್ಬಳಕೆ ಆಗಲಿಲ್ಲ, ಅದರ ದುರುಪಯೋಗ ಆಯಿತು. ಅದರ ಲೂಟಿಯ ಜೊತೆಗೆ ದೇವರಾಜ ಅರಸು ಅಭಿವೃದ್ಧಿ ನಿಗಮ, ಭೋವಿ ಅಭಿವೃದ್ಧಿ ನಿಗಮ, ಅಂಬೇಡ್ಕರ್ ಅಭಿವೃದ್ಧಿ ನಿಗಮ, ಹೀಗೆ ಎಲ್ಲ ಅಭಿವೃದ್ಧಿ ನಿಗಮಗಳಲ್ಲೂ ಕೂಡ ಆ ಲೂಟಿಯ ಪರಂಪರೆಯನ್ನು ಮುಂದುವರಿಸಿದ್ದೀರಿ. ಇಷ್ಟರ ನಡುವೆ ಕರ್ನಾಟಕ ರಾಜ್ಯದ ಸ್ಥಿತಿ ಒಂದು ಕಾಲದಲ್ಲಿ ಕಾನೂನು ಸುವ್ಯವಸ್ಥೆಗೆ ಹೆಸರಾಗಿದ್ದಂಥ ರಾಜ್ಯ ಇವತ್ತು ಅತ್ಯಾಚಾರದಲ್ಲಿ, ಭ್ರಷ್ಟಾಚಾರದಲ್ಲಿ,
ಕೊಲೆ, ದರೋಡೆ, ಡ್ರಗ್ಸು ಈ ಕಾರಣಕ್ಕೆ ಹೆಸರಾಗ್ತಿರೋದು ದುರದೃಷ್ಟಕರ. ನೀವು ಹೇಳಿದ್ದೇನು, ಮಾಡ್ತಿರೋದೇನು? ಭ್ರಷ್ಟಾಚಾರ ಇಲ್ಲದ ಯಾವುದಾದ್ರೂ ಒಂದು ಇಲಾಖೆ ಇದೆ ಅಂತ ನಿಮ್ಗೆ ಅನಿಸ್ತಾ ಇದೆಯಾ? ಮೂರು ವರ್ಷ ಅಂತೂ ಭ್ರಷ್ಟಾಚಾರದ ನಿಯಂತ್ರಣ ಆಗಲಿಲ್ಲ. ಮುಂದಿನ ಅವಧಿಯಲ್ಲಿ ಆಗುತ್ತೆ ಅನ್ನುವಂಥ ವಿಶ್ವಾಸವೂ ಕೂಡ ಜನರಿಗೆ ಉಳಿದಿಲ್ಲ. ನಾವು ಯಾವುದೇ ದೂರನ್ನ ಅವ್ರ ಮೇಲೆ ಕಂಪ್ಲೇಂಟ್ನ, ಚಾರ್ಜ್ ಶೀಟನ್ನು, ಆರೋಪ ಪಟ್ಟಿನ ಹೊಲಿಸಿಲ್ಲ, ಸಲಹೆ ಕೊಟ್ಟಿದ್ದೀವಿ. ಒಂದು. ಎರಡನೇದು ಮುಖ್ಯಮಂತ್ರಿಗಳಿಗೆ ಹೇಳಕ್ಕೆ ಬಯಸ್ತೇವೆ, ಮುಖ್ಯಮಂತ್ರಿಗಳೇ ಈ ಸಂದರ್ಭದಲ್ಲಿ ಫುಲ್ ಫ್ಲಡ್ಜ್ ಕೃಷಿ ಸಚಿವರಿದ್ದರೂ ಒಳ್ಳೆಯದು. ನೀವು ಯಾರೋ ಅವರಿಗೆ ಒಬ್ಬರಿಗೆ ಪೂರ್ಣ ಪ್ರಮಾಣದ ಕೃಷಿ ಸಚಿವ ಸ್ಥಾನವನ್ನು ಕೊಡಿ. ದಿನ ಬೆಳಗ್ಗೆ ಆದರೆ ಕೃಷಿ ಸಚಿವರು ರೈತರ ಸಂಕಷ್ಟಗಳ ಜೊತೆಗೆ ಸ್ಪಂದಿಸಬೇಕಾಗತ್ತೆ. ಈಗ ಯಾರ ಹತ್ರಕ್ಕೆ ಬರಬೇಕು? ಅವರು 10ರೊಳಗೆ 11ನೇ ಖಾತೆ ಇಟ್ಕೊಂಡ್ರವ್ರ ಹತ್ರ ಹೋಗ್ಬೇಕಾ? ಅವರಿಗೆ ಖಾತೆಯಲ್ಲಿ ಬರೋ ಫೈಲ್ಗಳಿಗೆ ಸೈನ್ ಹಾಕೋಕ್ಕೆ ಪುರ್ಸತ್ತಿರಲ್ಲ. ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆ ಏನಿದೆ ಅದನ್ನು ಕಡ್ಡಾಯವಾಗಿ ನೋಂದಣಿ ಮಾಡಿಸೋದು, ಹಾಲಿನ ಪ್ರೋತ್ಸಾಹಧನ ಕಳೆದ 5-6 ತಿಂಗಳಿಂದ ಸಬ್ಸಿಡಿ ಹಣವನ್ನು ಇನ್ನೂ ರೈತರಿಗೆ ಕೊಟ್ಟಿಲ್ಲ, ಅದನ್ನ ಹಾಲಿನ ಸಬ್ಸಿಡಿ ಹಣವನ್ನು ಪೂರ್ಣ ಕೊಡ್ತಕ್ಕಂಥದ್ದು, ಮತ್ತು ಕೃಷಿ ಸಬ್ಸಿಡಿ ಯಾವ್ಯಾವುದು ಬಾಕಿ ಉಳಿಸ್ಕೊಂಡಿದ್ದೀವಿ ಆ ಎಲ್ಲ ಕೃಷಿ ಸಬ್ಸಿಡಿಯನ್ನು ಕೊಡುವ ಕೆಲಸವನ್ನು ಮಾಡಬೇಕು ಅಂಥೇಳಿ ಆಗ್ರಹಪೂರ್ವಕವಾಗಿರ್ತಕ್ಕಂಥ ವಿನಂತಿಯನ್ನು ಮಾಡಲಿಕ್ಕೆ ಬಯಸ್ತೇನೆ. ಈ ಬರಗಾಲದಲ್ಲಿ ಗುಳೆ ಹೋಗೋದನ್ನು ತಪ್ಪಿಸೋದಕ್ಕೆ ನನಗೆ ಕೆಲವು ಜಿಲ್ಲೆಗಳಲ್ಲಿ, ಕೊಪ್ಪಳದಂಥ ಜಿಲ್ಲೆಗಳಲ್ಲಿ, ಗದಗ್ನಂಥ ಜಿಲ್ಲೆಗಳಲ್ಲಿ ಸಾಮೂಹಿಕವಾಗಿ ವಲಸೆ ಹೋಗ್ತಾ ಇರ್ತಕ್ಕಂಥ ವರದಿ ಬರ್ತಾ ಇದೆ. ಗ್ರಾಮಗಳೇ ಗುಳೆ ಹೋಗ್ತಾ ಇದ್ದಾರೆ ಉದ್ಯೋಗ ಹುಡ್ಕೊಂಡು ಅಂಥೇಳಿ. ಅವರು ಗುಳೆ ಹೋಗೋದನ್ನು ತಪ್ಪಿಸೋದಕ್ಕೆ ಸ್ಥಳೀಯವಾಗಿಯೇ ಉದ್ಯೋಗಾವಕಾಶಗಳನ್ನು ಸೃಷ್ಟಿ ಮಾಡುವಂಥ ಕೆಲಸವನ್ನು ಮಾಡಬೇಕು. ಜಿ-ರಾಮ್-ಜಿಯನ್ನು ಯೋಜನಾಬದ್ಧವಾಗಿ ರೂಪಿಸಿ ಆ ರೀತಿ ಗುಳೆ ಹೋಗೋದನ್ನು ತಪ್ಪಿಸೋದು, ಅಲ್ಲೇ ಆಸ್ತಿ ನಿರ್ಮಾಣ ಮಾಡೋದು, ಎರಡೂ ಕೆಲಸ ಏಕಕಾಲಕ್ಕೆ ಆಗುವಂತೆ ನೋಡ್ಕೊಳ್ಬೇಕು. ಅವರಿಗೊಂದು ಉದ್ಯೋಗ ಭದ್ರತೆಯನ್ನು ಒದಗಿಸಿ ಅವರಿಗೆ ಇಲ್ಲೇ ಊರಿನಲ್ಲೇ ಬದುಕುವಂಥ ಆತ್ಮವಿಶ್ವಾಸವನ್ನು ನಿರ್ಮಾಣ ಮಾಡಬೇಕು ಅಂಥೇಳಿ ಆಗ್ರಹ ಮಾಡಲಿಕ್ಕೆ ಬಯಸ್ತೇನೆ.